ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಂಗನವಾಡಿ ವರ್ಕರ್ ಮತ್ತೆ ಹೆಲ್ಪರ್ ಪೋಸ್ಟ್ ಗೆ ಕರೆದಿರೋಂಥದ್ದು ತಿಳಿಸ್ಕೊಡಕ್ ಬಂದಿದೆ ಸ್ನೇಹಿತರೆ. ಓಕೆನಾ. ಸೊ ಅಂಗನವಾಡಿ ಯಾವುದು ಅಂತ ಹೇಳೋದಾದ್ರೆ ದಕ್ಷಿಣ ಕನ್ನಡ WCD ದಕ್ಷಿಣ ಕನ್ನಡ ರಿಕ್ರೂಟ್ಮೆಂಟ್ 2025 ಕರೆದಿರೋದು ಅಂಗನವಾಡಿ ವರ್ಕರ್ ಮತ್ತು ಅಂಗನವಾಡಿ ಹೆಲ್ಪರ್ ಪೋಸ್ಟ್ ಗೆ ಕರೆದಿದ್ದಾರೆ. 277 ಪೋಸ್ಟ್ ಗಳು ಇದಾವೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಮತ್ತೆ ಏನೆಲ್ಲ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಡೀಟೇಲ್ಸ್ ಇರುತ್ತೆ, ಮತ್ತೆ ಎಲ್ಲದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆಲ್ಲ ಏನ್ ಏಜ್ ಲಿಮಿಟ್ ಇದೆ, ಅಪ್ಲಿಕೇಶನ್ ಫೀ ಏನಿದೆ, ಎಕ್ಸಾಮ್ ಇದೆಯಾ ಇಲ್ವಾ, ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ನೋಡೋದಾದ್ರೆ ದಕ್ಷಿಣ ಕನ್ನಡ ರಿಕ್ರೂಟ್ಮೆಂಟ್ 2025 277 ವೇಕೆನ್ಸಿಗಳಿದಾವೆ ಸ್ನೇಹಿತರೆ. ಅಂಗನವಾಡಿ ವರ್ಕರ್ ಮತ್ತೆ ಹೆಲ್ಪರ್ ಪೋಸ್ಟ್ ಗೆ ಇದಾವೆ. ಓಕೆನಾ. ಇದ್ರದ್ದು ಲಾಸ್ಟ್ ಡೇಟ್ ಬಂದು ನಿಮಗೆ 10ನೇ ತಾರೀಕು ಅಕ್ಟೋಬರ್ ಇದೆ ಸ್ನೇಹಿತರೆ. ಓಕೆನಾ. ಸೊ 10ನೇ ತಾರೀಕು ಅಕ್ಟೋಬರ್ ವರೆಗೂ ನಿಮಗೆ ಟೈಮ್ ಇದೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನೋಡೋದಾದ್ರೆ ಇದ್ರದ್ದು ಏನ್ ಕ್ವಾಲಿಫಿಕೇಶನ್ ಅಂತ ಹೇಳೋದಾದ್ರೆ 10th ಮತ್ತೆ 12th ಪಾಸ್ ಆಗಿರ್ಬೇಕು ಸ್ನೇಹಿತರೆ. ನೋಡಿ, ರಿಕ್ರೂಟ್ಮೆಂಟ್ ಓವರ್ ವ್ಯೂ ನೋಡೋದಾದ್ರೆ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ದಕ್ಷಿಣ ಕನ್ನಡ. ಓಕೆನಾ. ಪೋಸ್ಟ್ ನೇಮ್ ಬಂದು ಅಂಗನವಾಡಿ ವರ್ಕರ್ ಮತ್ತು ಅಂಗನವಾಡಿ ಹೆಲ್ಪರ್. ಟೋಟಲ್ ವೇಕೆನ್ಸಿ 277. ಜಾಬ್ ಲೊಕೇಶನ್ ಬಂದ್ಬಿಟ್ಟು ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಥವಾ ಆಫ್ಲೈನ್ ಮುಖಾಂತರ ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಅಫಿಷಿಯಲ್ ವೆಬ್ಸೈಟ್ ಬಂದು karnamaka1@kar.nic.in ಅಂದ್ರೆ KARNEMAKAONE.KR.NIC.in. ಓಕೆನಾ. ಸೊ ಲಾಸ್ಟ್ ಡೇಟ್ ಬಂದು 10ನೇ ತಾರೀಕು ಇರುತ್ತೆ. ಸೊ ನೋಡೋದಾದ್ರೆ ನೋಡಿ, ವೇಕೆನ್ಸಿ ಡೀಟೇಲ್ಸ್ ಅಲ್ಲಿ ಅಂಗನವಾಡಿ ವರ್ಕರ್ ಗೆ 56 ವೇಕೆನ್ಸಿ ಇದಾವೆ, ಅಂಗನವಾಡಿ ಹೆಲ್ಪರ್ ಗೆ 221, ಟೋಟಲ್ ವೇಕೆನ್ಸಿ ಬಂದು 277 ಇದಾವೆ ಸ್ನೇಹಿತರೆ. ಸೊ ಅಂಗನವಾಡಿಯಲ್ಲಿ ಯಾರ್ಯಾರು ಕೆಲಸನ ಹುಡುಕ್ತಾ ಇದ್ದೀರಾ, ಯಾರಾದ್ರೂ ನೀವು ಈ ದಕ್ಷಿಣ ಕನ್ನಡ ರೀಜನ್ ಅಲ್ಲಿ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬೇಕು, ಅಂಗನವಾಡಿಯಲ್ಲಿ ಟೀಚರ್ ಆಗಿ ಕೆಲಸ ಮಾಡಬೇಕು ಅಂತ ಒಂದು ಇಚ್ಛೆ ಇರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಅಂಗನವಾಡಿ ವರ್ಕರ್ ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ 12th ಆಗಿರ್ಬೇಕು, ಅಂಗನವಾಡಿ ಹೆಲ್ಪರ್ ಗೆ ಒಂದು 10th ಆಗಿರ್ಬೇಕು ಸ್ನೇಹಿತರೆ. ಏಜ್ ಲಿಮಿಟ್ ನೋಡೋದಾದ್ರೆ 19 ರಿಂದ 35 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಸ್ನೇಹಿತರೆ. SC ST OBC ಮತ್ತೆ ನಿಮ್ಗೆ ಏನಾದ್ರು ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಇದ್ರೆ ಅದ್ರ ಮೂಲಕ ಕೂಡ ನಿಮ್ಗೆ ಎಕ್ಸ್ಪ್ರೆಷನ್ ಇರುತ್ತೆ. ಓಕೆನಾ. ಸೊ ಸ್ಯಾಲ್ರಿ ನೋಡೋದಾದ್ರೆ ಅಂಗನವಾಡಿ ವರ್ಕರ್ ಸ್ಯಾಲ್ರಿಗೆ ಬಂದು ನಿಮ್ಗೆ ಎಕ್ಸ್ಪೆಕ್ಟೆಡ್ ಬಂದು ಈಗಿನ ಕರೆಂಟ್ ಇರೋದು 12,000ದಿಂದ 14,000 ರೂಪಾಯಿ ಪರ್ ಮಂತ್ ಇರುತ್ತೆ. ಮತ್ತೆ ನಿಮ್ಗೆ ಅಂಗನವಾಡಿಯಲ್ಲಿ ಬರುವಂತಹ ಊಟದ ಕಾಳುಗಳು ಅಥವಾ ಈ ದಾಲ್ಗಳು ಮತ್ತೆ ಊಟ ಫುಡ್ ಅಂತ ಬರುತ್ತಲ್ಲ, ಅದು ಎಲ್ಲದು ನಿಮಗೆ ಫ್ರೀ ಆಗಿ ಸಿಗುತ್ತೆ. ಅದಾದ ನಂತರ ಅಂಗನವಾಡಿ ಹೆಲ್ಪರ್ ಸ್ಯಾಲ್ರಿ ಬಂದು 7,000ದಿಂದ 9,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಇದು ಬರೀ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಪೇ ಸ್ಕೇಲ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಇದಕ್ಕಿಂತ ಜಾಸ್ತಿನೇ ಇರುತ್ತೆ ಸ್ನೇಹಿತರೆ. ಇದು ಬೇಸಿಕ್ ಸ್ಯಾಲ್ರಿ ಹೇಳ್ತಾ ಇದ್ದೀನಿ. ಓಕೆನಾ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಸೊ ನೀವು ನೋಟಿಫಿಕೇಶನ್ ಕೂಡ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು, ಅದರಲ್ಲಿ ಕೂಡ ಹೇಳಬಹುದು ಯಾವುದೇ ರೀತಿಯ ಅಪ್ಲಿಕೇಶನ್ ಇಲ್ಲ ಸ್ನೇಹಿತರೆ, ಫೀ ಇಲ್ಲ, ಅಪ್ಲಿಕೇಶನ್ ಫೀ. ಓಕೆನಾ. ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಸೊ ಮೆರಿಟ್ ಲಿಸ್ಟ್ ಅಲ್ಲಿ ಇದಾಗ್ತಿರೋ ಲಿಸ್ಟ್ ಆಗ್ತೀರಾ, ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರುತ್ತೆ, ಮತ್ತೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ. ಓಕೆನಾ. ಯಾವುದೇ ರೀತಿಯ ರಿಟರ್ನ್ ಎಕ್ಸಾಮ್ ಇಲ್ಲ, ಏನು ಇಲ್ಲ ಸ್ನೇಹಿತರೆ. ಡೈರೆಕ್ಟ್ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿ, ಮಾರ್ಕ್ಸ್ ಜಾಸ್ತಿ ಇತ್ತು ಅಂದ್ರೆ ನಿಮ್ಗೆ ಸೆಲೆಕ್ಟ್ ಆಗ್ತೀರಾ, ಅದಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ, ಮತ್ತೆ ಸೆಲೆಕ್ಷನ್ ನಡೆಯುತ್ತೆ. ಓಕೆನಾ. ಸೊ 10ನೇ ತಾರೀಕು ಒಳಗಡೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ನಿಮ್ಮ ಎಲ್ಲ ಮಾಸ್ ಕಾರ್ಡ್ ಬೇಕಾಗಿರುತ್ತೆ, ID ಪ್ರೂಫ್ ಬೇಕಾಗಿರುತ್ತೆ, ಫೋಟೋ ಬೇಕಾಗಿರುತ್ತೆ, ಸಿಗ್ನೇಚರ್ ಬೇಕಾಗಿರುತ್ತೆ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಏನಿದೆ ಇದರಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅಪ್ಲೈ ಆನ್ಲೈನ್, ಸೊ ಇದರಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ನಿಮ್ಗೆ ಫುಲ್ ಡೀಟೇಲ್ ಆಗಿ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂಗನವಾಡಿ ಹೆಲ್ಪರ್ ಮತ್ತು ವರ್ಕರ್ ಪೋಸ್ಟ್ ಗೆ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ಡಿಸ್ಟಿಕ್ ಆ ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ಕೊಂಡು ದಕ್ಷಿಣ ಕನ್ನಡ ಅಂತ ಹೇಳ್ಬಿಟ್ಟು, ಮತ್ತೆ ಇಲ್ಲಿ ಯಾವ ರೀಜನ್ ಗೆ ಬೇಕು ನಿಮ್ಗೆ, ಮಂಗಳೂರು ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇದರಲ್ಲಿ AWW ಅಂತ ಹೇಳಿದ್ರೆ ಅಂಗನವಾಡಿ ವರ್ಕರ್, ಮತ್ತೆ AWH ಅಂದ್ರೆ ಹೆಲ್ಪರ್. ಓಕೆನಾ. ಸೊ ಇದಿಷ್ಟು ಸೆಲೆಕ್ಟ್ ಮಾಡ್ಕೊಂಡು ನೀವು ನೋಡಿ ಅಂಗನವಾಡಿ ವರ್ಕರ್ ಅಂತ ಬಂತು. ಅದೇ ಹೆಚ್ಚಿನ ಸೆಲೆಕ್ಟ್ ಮಾಡಿದ್ರೆ ಅಂಗನವಾಡಿ ಹೆಲ್ಪರ್ ಅಂತ ಬರುತ್ತೆ. ನೀವು ಯಾವ ಕ್ಯಾಸ್ಟ್ಗೆ
ಬಿಲಾಂಗ್ ಆಗ್ತೀರಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಆರ್ ಡಿ ನಂಬರ್ ಹಾಕಿ ಸಬ್ಮಿಟ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಸೊ ಸಬ್ಮಿಟ್ ಮಾಡಿದ ನಂತರ ನಿಮ್ಗೆ ಫುಲ್ ಡೀಟೇಲ್ ಆಗಿ ಬರುತ್ತೆ. ಸೊ ಅದ್ರದ್ದು ಫುಲ್ ಯೂಸರ್ ಮ್ಯಾನ್ಯಲ್ ಅಲ್ಲಿ ಇಲ್ಲಿ ಇರುತ್ತೆ ಸ್ನೇಹಿತರೆ. ಈ ಒಂದು ಯೂಸರ್ ಮ್ಯಾನ್ಯಲ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಇರುತ್ತೆ. ಸೊ ಇದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಓಕೆನಾ. ಸೊ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಫಸ್ಟ್ ನಿಮ್ಗೆ ಈ ರೀತಿ ಕೊಡ್ತಾರೆ. ಸೊ ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ನೋಡಿ, ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿ, ಫೋಟೋ ಮತ್ತೆ ಸಿಗ್ನೇಚರ್ ನ ಅಪ್ಲೋಡ್ ಮಾಡಿ, ಮತ್ತೆ ಡಾಕ್ಯುಮೆಂಟೇಶನ್ ಡಿಜಿಲಾಕರ್ ಮುಖಾಂತರ ನೀವು ಈ ಸೈನ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಸೊ ಇದು ಈಗ ಸೆಲೆಕ್ಟ್ ಮಾಡಿದಿರಾ, ನಿಮ್ಮ ನೋಟಿಫಿಕೇಶನ್ ನಂಬರ್ ಮತ್ತೆ SC/ST ಆರ್ ಡಿ ನಂಬರ್ ಕೊಟ್ಟು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ನೀವು ಯಾವ ಒಂದು ವೇಕೆನ್ಸಿನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಟೆಸ್ಟ್ ಮತ್ತೆ ಮೈನಾರಿಟಿ ಲ್ಯಾಂಗ್ವೇಜ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಸೊ ಅದನ್ನ ನೀವು ಸೆಲೆಕ್ಟ್ ವೇಕೆನ್ಸಿನ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಅದಾದ ನಂತರ ನೀವು ವೇಕೆನ್ಸಿ ಸೆಲೆಕ್ಟ್ ಮಾಡಿದ್ಮೇಲೆ ಮೈನಾರಿಟಿ ಲ್ಯಾಂಗ್ವೇಜ್ ರಿಕ್ವೈರ್ಡ್ ಆಸ್ ಪರ್ ಸೆಕ್ಷನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ವಿಭಾಗ 6 ಪ್ರಕಾರ ಅಲ್ಪಸಂಖ್ಯಾತ ಭಾಷೆ ಅಗತ್ಯವಿದೆಯೇ ಅಂತ ಕೊಟ್ಟಿರೋದು. ಹೌದು ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಫ್ ದ ಮೈನಾರಿಟಿ ಲ್ಯಾಂಗ್ವೇಜ್ ಇಸ್ ಅದರ್ ದೆನ್ ನನ್ ಇನ್ ದ notification, the above option will appear. Choose yes to continue the following application. ಸೊ ಎಸ್ ಅಂತ ನೀವು ಚೂಸ್ ಮಾಡಿದ್ರೆ ಇದರಲ್ಲಿ ನೀವು ಯಾವ್ದಕ್ಕೆ ಅಂತ ಹೇಳ್ಬಿಟ್ಟು ಕೊಡುತ್ತೆ. ಮತ್ತೆ ನಿಮ್ಮ ಫುಲ್ ನೇಮ್ ನ ಇಲ್ಲಿ ಬರಿಬೇಕು. ಅದಂತರ ನಿಮ್ಮ ಡೇಟ್ ಆಫ್ ಬರ್ತ್ ಬರಿಬೇಕಾಗಿರುತ್ತೆ, ನಿಮ್ಮ ಏಜ್ ಮತ್ತೆ ಜೆಂಡರ್ ಯಾವ್ದು, ಫಿಮೇಲ್ ಟ್ರಾನ್ಸ್ಜೆಂಡರ್ ಅಂತ ಹೇಳ್ಬಿಟ್ಟು ಕೇಳೋದು. ಅದ ನಂತರ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದಾಗಿತ್ತು ಅಂತ ಹೇಳ್ಬಿಟ್ಟು ಕೇಳುತ್ತೆ. ಸೊ ಅದ್ರ ಪ್ರಕಾರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ, ಓಕೆನಾ. ಅದಾದ ನಂತರ ಇಲ್ಲಿ ನಿಮ್ಮ ತಾಯಿ ಹೆಸರು ಬರಿಬೇಕು. ಮತ್ತೆ ಇಲ್ಲಿ ನಿಮ್ಮ ಅದೇ ಇಲ್ಲಿ ಜಾಗ ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಮತ್ತೆ ತೋರಿಸ್ತಾ ಇದೀವಿ. ಸೊ ಇದರಲ್ಲಿ ತಾಯಿ ಹೆಸರು ಮತ್ತೆ ತಂದೆ ಹೆಸರು, ನೀವು ಮದುವೆ ಆಗಿದ್ರೆ ಇಲ್ವೋ ಅನ್ನೋದು, PUC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಸೊ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಮಾರ್ಕ್ಸ್ ಮತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರಿಬೇಕು. ಪರ್ಸೆಂಟೇಜ್ ಅದೇ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ಮತ್ತೆ ನಿಮ್ಮ ಅಡ್ರೆಸ್, ಡಿಸ್ಟಿಕ್ ಯಾವುದು, ತಾಲೂಕ್ ಯಾವುದು, ಪಿನ್ ಕೋಡ್ ಯಾವುದು ಅಂತ ಹೇಳ್ಬಿಟ್ಟು ಬರಿಬೇಕು. ಮತ್ತೆ ನಿಮ್ಮ ಫೋನ್ ನಂಬರು, ಇಮೇಲ್ ID ಮತ್ತೆ ಆರ್ ಡಿ ನಂಬರ್ ಬರಿಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ನಿವಾಸ ಪ್ರಮಾಣ ಪತ್ರದ ಸಂಖ್ಯೆ ಬರಿಬೇಕಾಗಿರುತ್ತೆ. ಮತ್ತೆ ಅಡಿಷನಲ್ ಕೋರ್ಸ್ ಅಂಡರ್ಗೋನ್. ಸೊ ಈ ಒಂದಿಷ್ಟು ಕೋರ್ಸ್ಗಳಿದಾವೆ. ಸೊ ಇದಿಷ್ಟು ಕೋರ್ಸ್ಗಳಲ್ಲಿ ನೀವೇನಾದ್ರೂ ತಗೊಂಡಿದ್ರಾ ಅಂತ ಹೇಳ್ಬಿಟ್ಟು ಕೊಡುತ್ತೆ. ಸೊ JOC ಕೋರ್ಸು, NTT ಕೋರ್ಸು, ಡಿಪ್ಲೊಮಾ ನ್ಯೂಟ್ರಿಷನ್ ಅಂಗನವಾಡಿ ಆಕ್ಟಿವಿಟಿ ರಿಲೇಟೆಡ್, ಹೋಮ್ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸು, 1 year ಪ್ರೀ ಪ್ರೈಮರಿ ಟ್ರೈನಿಂಗು, ಈ ರೀತಿ ಯಾವ್ದಾದ್ರು ಇದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು, ಓಕೆನಾ. ಅದ ನಂತರ ನೋಡಿ, ಪ್ರಿಫರೆನ್ಸ್ ಗ್ರೂಪ್ ಅಂತ ಹೇಳ್ಬಿಟ್ಟು ಕೊಡುತ್ತೆ. ಸೊ ಪ್ರಿಫರೆನ್ಸ್ ಗ್ರೂಪ್ ಅಲ್ಲಿ ನಿಮ್ಗೆ ಆಸಿಡ್ ಅಟ್ಯಾಕ್ ವಿಕ್ಟಮ್ ಆಗಿದ್ರಾ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಮತ್ತೆ 3 ವರ್ಷ ಇಲಾಖೆ ಸಂಸ್ಥೆಯ ನಿವಾಸಿಗಳು, ಕನಿಷ್ಠ 3 ವರ್ಷ ಇಲಾಖೆ ಸುಧಾರಣೆಗೆ ಸಂಸ್ಥೆಯಲ್ಲಿ ರಾಜ್ಯ ಮಹಿಳಾ ನಿಲಯಗಳಲ್ಲಿ ವಾಸವಾಗಿರುವ ಮಹಿಳೆ, ಮತ್ತೆ ವಿಧವೆ, ಮತ್ತೆ ಅಂಗವಿಕಲರು, ವಿಚ್ಛೇದನದ ಮಹಿಳೆ, ಮಾಜಿ ದೇವದಾಸಿ ಮಗಳು, ಮತ್ತೆ ಯೋಜನಾ ನಿರಾಶ್ರಿತರು, ಈ ರೀತಿ ಇರುತ್ತೆ. ಸೊ ಇದಿಷ್ಟು ಸೆಲೆಕ್ಟ್ ಮಾಡಿದ ನಂತರ ನೀವು ಇಲ್ಲಿ ಕ್ಲಿಕ್ ಮಾಡಿ ಪ್ರಿವ್ಯೂ ಕೊಡ್ಬೇಕಾಗುತ್ತೆ, ಓಕೆನಾ. ಸೊ ಪ್ರಿವ್ಯೂ ಕೊಟ್ಟ ನಂತರ ಈ ರೀತಿ ಫುಲ್ ಆಗಿ ಓಪನ್ ಆಗುತ್ತೆ. ಸೊ ಇದಿಷ್ಟು ಮತ್ತೆ ಚೆಕ್ ಮಾಡಬೇಕು ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಕರೆಕ್ಟ್ ಆಗಿದ್ರೆ ಕೆಪೆಚ್ ನ ಎಂಟರ್ ಮಾಡ್ಬಿಟ್ಟು ಸೇವ್ ಚೇಂಜಸ್ ಅಂತ ಕೊಡ್ಬೇಕು ಸ್ನೇಹಿತರೆ. ಸೊ ಅದು ಕೊಟ್ಟಿದ ತಕ್ಷಣ ಈ ರೀತಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕಾಪಿ ಆಗುತ್ತೆ. ಸೊ ಇದನ್ನ ನೀವು ಒಂದು ಸ್ಕ್ರೀನ್ ಶಾಟ್ ಫೋಟೋನ ಇಟ್ಕೊಂಡು ಸೊ ಮತ್ತೆ ಹೋಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಫೋಟೋ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಫೋಟೋ ಅಪ್ಲೋಡ್ ಮಾಡೋ ಟೈಮಲ್ಲಿ ಬಂದಾಗ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ID ಮತ್ತೆ ಡೇಟ್ ಆಫ್ ಬರ್ತ್ ಕೊಟ್ಟು ಸಬ್ಮಿಟ್ ಮಾಡಬೇಕು. ಈ ರೀತಿ ಬರುತ್ತೆ. ಇದರಲ್ಲಿ ನಿಮ್ಮ ಫೋಟೋನ ಚೂಸ್ ಮಾಡ್ಕೊಂಡು ಅಪ್ಲೋಡ್ ಫೋಟೋ ಅಂತ ಕೊಡಬೇಕು. ಮತ್ತೆ ಸಿಗ್ನೇಚರ್ಗೆ ಕೂಡ ಸೇಮ್ ಅದೇ ರೀತಿನೇ ಅಪ್ಲೋಡ್ ಮಾಡ್ಬೇಕಾಗುತ್ತೆ, ಓಕೆನಾ. ಅದಾದ ನಂತರ ನೀವು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಮತ್ತೆ ಅಪ್ಲಿಕೇಶನ್ ID ಮತ್ತೆ ಡೇಟ್ ಆಫ್ ಬರ್ತ್ ಕೊಟ್ಟು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಆದ ನಂತರ ನಿಮ್ಮ ಆಧಾರ್ ನಂಬರ್ ಇಲ್ಲಿ ಹಾಕಿ, ಕೆಪೆಚ್ ಹಾಕಿ, ಮತ್ತೆ ನೆಕ್ಸ್ಟ್ ಕೊಟ್ಟು ಇಲ್ಲಿ ನೋಡಿ ಈ ಸೈನ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇರೋದು. ಸೊ ಈ ಸೈನ್ ಡಾಕ್ಯುಮೆಂಟ್ ಗೆ ನೀವು ಫಸ್ಟ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸ್ಟೇಟಸ್ ಆಫ್ ದ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದೆ. ಸೊ ಇಲ್ಲಿ ನೀವು ಮಾಡಬಹುದಾಗಿರುತ್ತೆ. ಡಾಕ್ಯುಮೆಂಟ್ ಡಿಜಿಲಾಕರ್ ಮುಖಾಂತರ ನೀವು ಮಾಡಬಹುದು, ಅಪ್ಲೋಡ್ ಕೂಡ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಅಪ್ಲೋಡ್ ಮಾಡ್ಬಿಟ್ಟು ಈ ಸೈನ್ ಡಾಕ್ಯುಮೆಂಟ್ ಅಂತ ಪ್ರೆಸ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡಿ, ಆನ್ಲೈನ್ ಅಲ್ಲಿ ಡಿಜಿಲಾಕರ್ ಮುಖಾಂತರ ಕೂಡ ಅಪ್ಲೋಡ್ ಮಾಡಬಹುದು, ಲೋಕಲ್ ಸಿಸ್ಟಮ್ ಮುಖಾಂತರ ಅಪ್ಲೋಡ್ ಮಾಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಅಪ್ಲೋಡ್ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಡಾಕ್ಯುಮೆಂಟ್ ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇದಿಷ್ಟು ಓಪನ್ ಆದ ನಂತರ ನಿಮ್ಗೆ ಯಾವ
ಮಾಸ್ ಕಾರ್ಡ್ಗಳು ಬೇಕು ಅನ್ನೋದು ಫುಲ್ ಡಾಕ್ಯುಮೆಂಟ್ ಇಲ್ಲಿ ತೋರಿಸುತ್ತೆ. ಅದನ್ನ ಕೊಟ್ಟು ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು. ಸೊ ಎಲ್ಲದಕ್ಕೂ ಅಪ್ಲೋಡ್ ಅಂತ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅದಾದ್ರೆ ಕಂಟಿನ್ಯೂ ಫಾರ್ ಇ ಸೈನಿಂಗ್ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದೆ ಈ ರೀತಿ ಓಪನ್ ಆಗುತ್ತೆ. ಎಲ್ಲಾ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಿ ಡ್ರ್ಯಾಗ್ ಮಾಡಿದ್ಮೇಲೆ ಇಲ್ಲಿ ನೀವು ಸೈನ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಸೈನ್ ಮಾಡಿದ ನಂತರ ಇದನ್ನ ಐ ಅಗ್ರಿ ಅಂತ ಹೇಳ್ಬಿಟ್ಟು ಕೊಟ್ಟು ಸಬ್ಮಿಟ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಸಬ್ಮಿಟ್ ಮಾಡಿದೆ ಇಲ್ಲಿ ನೋಡಿ, ಇದು ಈ ಸಬ್ಮಿಟ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ನಂಬರ್ ಮತ್ತೆ OTP ಕೊಟ್ಟು ಸಬ್ಮಿಟ್ ಮಾಡ್ಕೋಬೇಕು. ಸಬ್ಮಿಟ್ ಮಾಡಿದ ತಕ್ಷಣ ಈ ಸೈನು ನಿಮ್ದು ಆಯ್ತು ಅಂತ ಹೇಳ್ಬಿಟ್ಟು ಕೊಡುತ್ತೆ. ಓಕೆನಾ. ಸೊ ಅದಾದ ನಂತರ ಮತ್ತೆ ನೀವು ಡಾಕ್ಯುಮೆಂಟ್ ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಸೈನ್ಡ್ PDF ಅಂತ ಹೇಳ್ಬಿಟ್ಟು ಕೊಡುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಡೌನ್ಲೋಡ್ ಆಗುತ್ತೆ ಸತೆ. ಸೊ ಇದಿಷ್ಟು ಪ್ರೋಸೆಸ್ ಇದರಲ್ಲಿ ಇರೋದು ಸತ್ರ. ನಿಮ್ಗೆ ಏನಾದ್ರು ಡೌನ್ಲೋಡ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಪ್ರಿಂಟ್ ಅಪ್ಲಿಕೇಶನ್ ಕೊಟ್ಟು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ID ಮತ್ತೆ ಡೇಟ್ ಆಫ್ ಬರ್ತ್ ಕೊಟ್ಟು ಸಬ್ಮಿಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಆಯ್ತು. ಶಾರ್ಟ್ ನೋಟಿಫಿಕೇಶನ್ ನೋಡೋದಾದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತಹ ಆರ್ಟಿಕಲ್ ನ ಈ ಒಂದು ಇದರಲ್ಲಿ ತೋರಿಸ್ತಾ ಇದೀನಿ. ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಹುದ್ದೆಗೆ ಅರ್ಜಿ ಆಹ್ವಾನ, ಮಂಗಳೂರು 2ನೇ ತಾರೀಕು ಸೆಪ್ಟೆಂಬರ್ ಅಲ್ಲಿ ಬಿಟ್ಟಿರುವಂತದ್ದು. ಸೊ 221 ಹುದ್ದೆಗಳಿಗೆ ಕರೆದಿದ್ದಾರೆ. 10ನೇ ತಾರೀಕು ಅಕ್ಟೋಬರ್ ಕೊನೆಯ ದಿನಕ್ಕೆ ಆಗಿದೆ ಅಂತ ಬಿಟ್ಕೊಟ್ಟಿದ್ದಾರೆ. ಮತ್ತೆ ಇದಿಷ್ಟು ಸಂಖ್ಯೆಗಳು ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರು ಡೌಟ್ಸ್ ಇರ್ತದ್ರೆ ಈ ನಂಬರ್ ಗಳಿಗೆ ನೀವು ಫೋನ್ ಮಾಡ್ಬಿಟ್ಟು ತಿಳ್ಕೊಬೋದಾಗಿರುತ್ತೆ ಸ್ನೇಹಿತರೆ. ಹಾಗೆ ನಿಮ್ಗೆ ಏನಾದ್ರು ಗೈಡ್ಲೈನ್ಸ್ ಬೇಕು ಅಂತ ಹೇಳೋದ್ರೆ ಈ ಒಂದು ನೋಟಿಫಿಕೇಶನ್ ಕೂಡ ಚೆಕ್ ಮಾಡ್ಕೋಬಹುದು. ಸೊ ಕಂಪ್ಲೀಟ್ ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಸ್ನೇಹಿತರೆ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಇನ್ನು ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು. ಓಕೆನಾ.